ಈ ಬಾರಿಯ ಕರ್ನಾಟಕ ಸರ್ಕಾರದ ಐತಿಹಾಸಿಕ 17ನೇ ಬಡ್ಜೆಟ್ ಮಂಡಿಸಿರುವಂಥದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತುಂಬ ಆಶಾದಾಯಕವಾದಂಥದ್ದು ಮತ್ತು ತೃಪ್ತಿಕರವಾದಂಥದ್ದು ಅಂತ ಜಿಲ್ಲಾಧ್ಯಕ್ಷನಾಗಿ ನಾನು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತದೆ. ಮುಖ್ಯವಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಇಲ್ಲಿ ಕೊಡ್ತಾ ಇರೋಂಥದ್ದು, ಜೊತೆಗೆ ವೇಮ್ಗಲ್ ಕ್ಷೇತ್ರಕ್ಕೆ ಒಂದು ಹೊಸ ಪೊಲೀಸ್ ಸ್ಟೇಷನ್ ಕೊಡ್ತಾ ಇರೋಂಥದ್ದು, ಹಾಗೆಯೇ ಮುಖ್ಯವಾಗಿ ಕರ್ನಾಟಕದಾದ್ಯಂತ ಶಿಕ್ಷಣಕ್ಕೆ, ಕೃಷಿಗೆ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನ ಹೆಚ್ಚು ಮಾಡ್ತಾ ಇರೋಂಥದ್ದು ಮಾನ್ಯ ಸಿದ್ದರಾಮಯ್ಯನವರ ಕನಸು ಅದು. ಮತ್ತು ಕರ್ನಾಟಕದ ಜನತೆಗೆ ಏನು ಒಂದು ಆಶಾದಾಯಕವಾದಂಥ ಒಂದು ಕನಸು ಏನಿತ್ತು ಅದನ್ನು ನೆರವೇರಿಸಿರುವಂಥದ್ದು ನಿಜವಾಗ್ಲೂ ಸಹ ನಮ್ಮೆಲ್ಲರಿಗೂ ಕರ್ನಾಟಕದ ಜನಕ್ಕೆ ತುಂಬ ಖುಷಿ ಪಡೋಂಥ ವಿಚಾರ. ಮುಖ್ಯವಾಗಿ ಹೇಳೋದೇನಂತಂದರೆ, ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಹೆಚ್ಚಾಗಿ ತೊಡಸ್ಕೊಂಡು ಅವರು ವಿದ್ಯಾರ್ಜನೆ ಬಿಟ್ಟು ಬೇರೆ ಬೇರೆ ಒಂದು ತುಂಬ ಬೇರೆ ಬೇರೆ ಒಂದು ತಪ್ಪು ದಾರಿಗೆ ಹೋಗ್ತಾಯಿದ್ರು ಮಕ್ಕಳು. ಅದನ್ನು 16 ವರ್ಷಕ್ಕೆ ಮಿತಿಗೊಳಿಸಿರೋದು ನಿಜವಾಗ್ಲೂ ಸಹ ಅವರ ಜೀವನ, ಅವರ ವಿದ್ಯಾರ್ಥಿ ಜೀವನ ಇರ್ಬೋದು, ಅವರ ಮುಂದಿನ ಜೀವನಕ್ಕೆ ತುಂಬ ಒಂದು ಒಳ್ಳೆಯ ಒಂದು ಕಡಿವಾಣ ಆಗ್ದಂಗೆ ಆಯಿತು. ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಜನ ತೊಡಸ್ಕೊಂಡು ಎಲ್ಲ ಜನಗಳು ಅದಕ್ಕೆ ವಯೋಮಾನದ ಮಿತಿನೇ ಇಲ್ಲ, ಅಂಥದ್ರಲ್ಲಿ ಎಲ್ಲರೂ ಕೆಡ್ತಾ ಹೋಗ್ತಾಯಿದ್ರು ಸೋಷಿಯಲ್ ಮೀಡಿಯಾಗಳಿಂದ. ಅದನ್ನು ಲಿಮಿಟ್ ಮಾಡಿರೋಂಥದ್ದು ನಿಜವಾಗ್ಲೂ ಸಹ ವೈಯಕ್ತಿಕವಾಗಿ ಮತ್ತು ಕರ್ನಾಟಕದ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ, ಯಾಕಂತಂದರೆ ದೇಶದ ಒಂದು ಆರ್ಥಿಕತೆಯ ಬೆನ್ನೆಲುಬು ಕೃಷಿ ಮತ್ತು ಕೈಗಾರಿಕೆ, ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರೋಂಥದ್ದು ಈ ಬಡ್ಜೆಟ್ನಲ್ಲಿ. ಅದು ವಿಶೇಷವಾಗಿ 17ನೇ ಬಡ್ಜೆಟ್ ಮಂಡಿಸ್ತಾ ಇರೋದು ಅಂತಂದರೆ ಇದೊಂದು ಯಾವುದೇ ಒಬ್ಬ ಆರ್ಥಿಕ ತಜ್ಞರು ಇದೊಂದು ಹೊಸ ದಾಖಲೆ ಇದು. ಅದೊಂದು ದೊಡ್ಡ ಖುಷಿ ಕೊಡೋಂಥ ಸಮಾಚಾರ. ಯಾಕಂತಂದರೆ ನಮ್ಮ ಹಿಂದುಳಿದ ವರ್ಗಗಳಿಂದ ಬಂದಿರತಕ್ಕಂಥ ಮಹಾನ್ ನಾಯಕ ಸಿದ್ದರಾಮಯ್ಯನವರು ನಿಜವಾಗ್ಲೂ ಸಹ ಜನಗಳ ಒಂದು ಏನು ಕನಸಿದೆ ಮತ್ತು ಏನು ಒಂದು ನಾವು ಸುಖ ಸಮೃದ್ಧಿಯಿಂದ ನಾವು ಇರಬೇಕು ಈ ರಾಜ್ಯದಲ್ಲಿ ಅನ್ನೋದನ್ನ ಮನಗೊಂಡು ಅದಕ್ಕೆ ಪೂರಕವಾಗಿ ಬಡ್ಜೆಟ್ ಕೊಟ್ಟಿರೋಂಥದ್ದು ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಹಾಗೆಯೇ ಇಷ್ಟೊಂದು ಜನಗಳು ಎಲ್ಲ ಕ್ಷೇತ್ರದಲ್ಲೂ ಸಹ ಎಲ್ಲ ಕುಟುಂಬಗಳು ನೆಮ್ಮದಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಏನು ಪಂಚ ಗ್ಯಾರಂಟಿಗಳನ್ನ ಕೊಟ್ಟರು, ಏನು ಅನೌನ್ಸ್ ಮಾಡಿದ್ರು ಎಲೆಕ್ಷನ್ಸ್ ಮುಂಚೆ, ಅದನ್ನು ನೆರವೇರಿಸ್ಕೊಂಡು ಅದಕ್ಕೆ ಹಣವನ್ನು ವಿನಿಯೋಗಿಸಿಯೂ ಸಹ ಅದರ ನಡುವೆ ಈ ಥರ ಒಂದು ಅಭಿವೃದ್ಧಿ ಪರವಾದಂಥ ಒಂದು ಬಡ್ಜೆಟ್ ಕೊಟ್ಟಿರೋಂಥದ್ದು ಸಹ ತುಂಬ ಇದೊಂದು ಚಾಲೆಂಜಿಂಗ್ ಅಂತ ನಾನು ಹೇಳ್ತೀನಿ. ವಿರೋಧ ಪಕ್ಷದವರು ಬರೀ ಪಂಚ ಗ್ಯಾರಂಟಿಗಳಿಂದ ಬೇರೆ ಏನು ಉದ್ಧಾರ ಆಗ್ತಾಯಿಲ್ಲ, ಬೇರೆ ಏನು ಅಭಿವೃದ್ಧಿ ಆಗ್ತಾಯಿಲ್ಲ ಅನ್ನೋ ಒಂದು ಅಪವಾದ ಏನಿದೆ ವಿರೋಧ ಪಕ್ಷದವರು, ಅದರ ನಡುವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ, ನಮ್ಮ ಜಿಲ್ಲೆಯಲ್ಲೇ ಪಂಚ ಗ್ಯಾರಂಟಿಗಳ ನಡುವೆ ಸುಮಾರು 3,000 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇರೋವಂಥದ್ದು, ಮಾಲೂರು ಸಂಬಂಧಪಟ್ಟಂಗೆ ಹೆಚ್ಚಿನ ಅಭಿವೃದ್ಧಿ ಕಾಣ್ತಾ ಇರೋಂಥದ್ದು, ಮಾಲೂರು ತಾಲೂಕಲ್ಲೇ ಅಲ್ಲ ಬೇರೆ ಬೇರೆ ತಾಲೂಕಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಅಭಿವೃದ್ಧಿ ಕಾಣ್ತಾ ಇರೋಂಥದ್ದು. ಇದನ್ನು ವಿರೋಧ ಪಕ್ಷಗಳವರು ನೋಡಬೇಕು, ಅವರು ಕಣ್ಣು ತೆರೆದು ನೋಡಬೇಕದು. ಈ ಬಾರಿಯ ಬಡ್ಜೆಟ್ಟು ಎಲ್ರಿಗೂ ಸಹ ಅವರೂ ಸಹ ತಲೆದೂಗೋ ಥರ ಇದೆ. ಈಗ ವಿರೋಧ ಪಕ್ಷದವರು ಸಹ BJP ಅವರು ಇರ್ಬೋದು, JDS ಅವರು ಇರ್ಬೋದು, ಅವರೂ ಸಹ ಇದು ತಲೆದೂಗೋ ಥರ ಇದೆ ಬಡ್ಜೆಟ್ಟು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.